ತುಂಬ ಸಿಂಪಲ್ ಹಾಗೂ ತುಂಬ ಚೆನ್ನಾಗಿ ಕೂಡ ಕಾಣುತ್ತೆ. ಎಲ್ಲಾದರೂ ಪಾರ್ಟೀಸ್ ಇತ್ತು ಅಂದರೆ ಡೆಫಿನೆಟ್ಲಿ ಈ ಮೇಕಪ್ ಲುಕ್ಕನ್ನು ಟ್ರೈ ಮಾಡ್ಬೋದು. ಬನ್ನಿ ಯಾವ ರೀತಿ ಈ ಮೇಕಪ್ ಲುಕ್ಕನ್ನು ಅಚೀವ್ ಮಾಡೋದು ಅಂತ ಹೇಳ್ತೀನಿ. ಮೊದಲನೇದಾಗಿ ಇಲ್ಲಿ ನ್ಯೂಟ್ರಿಡರ್ಮ ಮಾಯ್ಶ್ಚರೈಸರನ್ನು ಯೂಸ್ ಮಾಡ್ತಾ ಇದ್ದೀನಿ. ಒನ್ ಆಫ್ ದ ಬೆಸ್ಟ್ ಮಾಯ್ಶ್ಚರೈಸರ್. ಇದರಲ್ಲೊಂದು ಸ್ಪೆಷಲ್ ವಿಟಮಿನ್ ಇದೆ. ನಿಮ್ಮ ಸ್ಕಿನ್ನನ್ನು ಸೂತ್ ಮಾಡುತ್ತೆ, ಹೈಡ್ರೇಟ್ ಮಾಡುತ್ತೆ. ಅದಲ್ಲದೆ ಎಕ್ಸ್ಟ್ರಾ ಫ್ರೀ ರ್ಯಾಡಿಕಲ್ಸಿಂದ ಪ್ರೊಟೆಕ್ಟ್ ಮಾಡುತ್ತೆ. ಸನ್ಬರ್ನ್ ಆಗಿದ್ರೆ ಕ್ಲ್ಯಾಮ್ ಮಾಡುತ್ತೆ ಮತ್ತು ಸ್ಕಿನ್ನನ್ನು ಸೂತ್ ಮಾಡುತ್ತೆ. ಎಕ್ಸ್ಟ್ರಾ ಡ್ರೈ ಸ್ಕಿನ್ ಇದೆ ಅನ್ನೋರು ಕೂಡ ಯೂಸ್ ಮಾಡ್ಬೋದು. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇದೆ. ಸೊ ಎಲ್ಲ ಸ್ಕಿನ್ ಟೈಪ್ ಅವರು ಯೂಸ್ ಮಾಡ್ಬೋದು. ಸೊ ಡರ್ಮಟಾಲಜಿಕಲಿ ಕೂಡ ಟೆಸ್ಟೆಡು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಇನ್ ಕೇಸ್ ನಿಮ್ಗೆ ಏನಾದರೂ ಬೇಕು ಅಂದರೆ ಬೈ ಮಾಡಿ. ನೆಕ್ಸ್ಟು ನಾನಿಲ್ಲಿ ಕಲರ್ ಬಾರ್ ಅವ್ರದ್ದು ಪ್ರೈಮರನ್ನು ಯೂಸ್ ಮಾಡ್ತಾ ಇದ್ದೀನಿ. ಪ್ರೈಮರ್ ಮಸ್ಟ್ ಆ್ಯಂಡ್ ಶುಡ್ ಸ್ನೇಹಿತರೆ. ಪ್ರೈಮರ್ ಹಾಕೋದ್ರಿಂದ ಮೇಕಪ್ಗೂ ಮತ್ತು ನಮ್ಮ ಸ್ಕಿನ್ಗೂ ಒಂದು ಲೇಯರಾಗಿ ಕೆಲಸ ಮಾಡುತ್ತೆ. ಇಲ್ಲ ಅಂದರೆ ನಿಮ್ಮ ಸ್ಕಿನ್ನು ತುಂಬ ಹಾಳಾಗುತ್ತೆ ಸ್ನೇಹಿತರೆ. ಸೊ ಆದಷ್ಟು ಪ್ರೈಮರ್ ಮಸ್ಟ್ ಆ್ಯಂಡ್ ಶುಡ್ ಆಗಿ ನಾವು ಯೂಸ್ ಮಾಡಬೇಕಾಗತ್ತೆ. ಆನಂತರ ಇಲ್ಲಿ ನಾನು ಮೆಬೆಲಿನ್ ಫೌಂಡೇಶನನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಸೂಪರ್ ಸ್ಟೇ ಫೌಂಡೇಶನ್ ಇನ್ ದ ಶೇಡ್ 320. ಇದು ನನ್ನ ಸ್ಕಿನ್ಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಸೊ ನೀಟಾಗಿ ಸ್ಕಿನ್ ಮೇಲೆ ಡಾಟ್ ರೀತಿ ಅಪ್ಲೈ ಮಾಡಿಬಿಟ್ಟು ಒಂದು ಬ್ಯೂಟಿ ಬ್ಲೆಂಡರ್ನ ವೆಟ್ ಮಾಡಿಬಿಟ್ಟು ಆನಂತರ ನಾನು ಟ್ಯಾಪ್ ಮಾಡ್ತಾ ನಾನು ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಬ್ಯೂಟಿ ಬ್ಲೆಂಡರ್ ಕೂಡ ಜಾಸ್ತಿ ಫೌಂಡೇಶನನ್ನು ಸಕ್ ಮಾಡೋದಿಲ್ಲ. ಸೊ ಈಗ ಆಗಿದೆ ನೋಡಿ. ಎಸ್, ಡನ್. ಈಗ ಫೌಂಡೇಶನ್ ರೆಡಿ ಆಯಿತು. ನೆಕ್ಸ್ಟು ಕಾಂಪ್ಯಾಕ್ಟ್. ನಾನಿಲ್ಲಿ ಫೇಸಸ್ ಕೆನಡಾ ಅವ್ರದ್ದು ಕಾಂಪ್ಯಾಕ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನಿಮ್ಗೆ ಯಾವ್ದು ಬೇಕಾದರೂ ನೀವು ಯೂಸ್ ಮಾಡ್ಬೋದು. ನೋ ಪ್ರಾಬ್ಲಮ್. ಇದನ್ನೇ ಯೂಸ್ ಮಾಡಬೇಕು ಅನ್ನೋದೇನಿದಿಲ್ಲ. ಯಾವ್ದು ಬೇಕಾದರೂ ಬ್ರ್ಯಾಂಡ್ ಯೂಸ್ ಮಾಡ್ಬೋದು. ಈವನ್ ಟ್ರಾನ್ಸ್ಲುಸೆಂಟ್ ಪೌಡ್ರ್ ಕೂಡ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ನಾನು ಸಿವಾನಾ ಕಲರ್ಸ್ ಅವ್ರದ್ದು ಬ್ಲಷನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಪೀಚ್ ಕಲರನ್ನು ತೆಗೆದುಕೊಂಡು ನಾನಿಲ್ಲಿ ಅಪ್ಲೈ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ. ಆ ನಂತರ ಬಂದು ಇಲ್ಲಿ ನೋಡಿ ಈ ಡಾರ್ಕ್ ಕಲರ್ ಏನಿದೆ, ಈ ಬ್ಲ್ಯಾಕ್ ಕಲರ್, ಅದನ್ನು ತೆಗೆದುಕೊಂಡು ನೋಡಿ ಡಸ್ಟ್ ಮಾಡಿಬಿಟ್ಟು ಔಟರ್ ವೀನಲ್ಲಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ತುಂಬ ಡಾರ್ಕ್ ಆಗಲ್ಲ ಸ್ನೇಹಿತರೆ, ತುಂಬ ಲೈಟಾಗಿ ಅಪ್ಲೈ ಮಾಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಲೈಟಾಗಿ, ನಮ್ಗೆ ಹತ್ರದಿಂದ ನೋಡಿದ್ರೆ ಮಾತ್ರ ಕಾಣಬೇಕು ಆ ರೀತಿ ಲೈಟಾಗಿ ಅಪ್ಲೈ ಮಾಡ್ತಾ ಇದ್ದೀನಿ. ಎಸ್, ಈಗ ನೆಕ್ಸ್ಟು ಸಿವಾನಾ ಇನ್ ದ ಶೇಡ್ 02 ಹೈಲೈಟರ್ ಇದೆಯಲ್ಲ, ಸೊ ಇದರಲ್ಲಿ ಈ ಶೇಡ್ ಅಥವಾ ಈ ಶೇಡ್ ಯಾವುದಾದ್ರೂ ತೆಗೆದುಕೊಂಡು ನೋಡಿ ಈ ರೀತಿ ಅಪ್ಲೈ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿ ಲುಕ್ ಬರುತ್ತೆ. ಈ ಮೇಕಪ್ ಲುಕ್ ಅಂತೂ ತುಂಬಾ ಡೀಸೆಂಟಾಗಿ ಹಾಗೂ ಪ್ಲೆಸೆಂಟಾಗಿ ಕಾಣಿಸುತ್ತೆ. ಹೆವಿ ಅಂತ ಅನಿಸೋದಿಲ್ಲ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ ನಂತರ ನೋಡಿ ಗೊತ್ತಾಗ್ತಿದೆಯಲ್ಲ ಯಾವ ರೀತಿ ಅಪ್ಲೈ ಮಾಡ್ತಾ ಇದ್ದೀನಿ ಅಂತ. ಸೊ ಅದೇ ರೀತಿ ಇಲ್ಲೂ ಕೂಡ ಅಪ್ಲೈ ಮಾಡ್ಕೊಳ್ತೀನಿ. ಎಸ್, ಹೀಗಾಯಿತು. ನಂತರ ಇಲ್ಲಿ ಮೆಬೆಲಿನ್ ಕಾಲೋಸಲ್ ಕಾಜಲನ್ನು ಯೂಸ್ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ಅಂಡರ್ ವಾಟರ್ ಲೈನ್ನ ಯೂಸ್ ಮಾಡ್ತಾ ಇದ್ದೀನಿ. ಆನಂತರ ವಾಟರ್ ಲೈನಿಂದ ಹೊರಭಾಗಕ್ಕೂ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ತಿಕ್ಕಾಗಿ ಅಪ್ಲೈ ಮಾಡ್ತಾ ಇದ್ದೀನಿ. ಎಷ್ಟು ತಿಕ್ಕಾಗಿ ಅಪ್ಲೈ ಮಾಡಬೇಕು ಅಂದರೆ ತುಂಬ ತಿಕ್ಕಾಗಿ ಅಪ್ಲೈ ಮಾಡಬೇಕು. ಆನಂತರ ಇನ್ನರ್ ಕಾರ್ನರು ಕೂಡ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಮತ್ತು ಮೇಲ್ಗಡೆ ಕೂಡ ಸ್ವಲ್ಪ ಅಪ್ಲೈ ಮಾಡಿದ್ದೀನಿ. ನೋಡಿ ತುಂಬ ತಿಕ್ಕಾಗಿ ಅಪ್ಲೈ ಮಾಡ್ತಿದ್ದೀನಿ, ಗೊತ್ತಾಗ್ತಿದೆ ಅಲ್ಲ. ಸೊ ಈಗ ಈ ಬ್ಲ್ಯಾಕ್ ಕಲರನ್ನು ತೆಗೆದುಕೊಂಡು ನಾವು ಅಪ್ಲೈ ಮಾಡಿರೋಂಥ ಕಾಜಲ್ ಮೇಲೆ ಜಸ್ಟ್ ಒಂದು ಈ ರೀತಿ ನೀಟಾಗಿ ಸ್ಮಜ್ ಮಾಡ್ಕೊಳ್ಳೋಣ. ಈ ರೀತಿ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಕಾಜಲ್ಲು ಸ್ಪ್ರೆಡ್ ಆಗೋದಿಲ್ಲ. ಗೊತ್ತಾಯ್ತಲ್ಲ ಸ್ನೇಹಿತರೆ, ಇದೊಂದು ಟಿಪ್ ಅಂತ ಅಂದ್ಕೊಳ್ಳಿ. ನೆಕ್ಸ್ಟು ಅದೇ ಬ್ಲ್ಯಾಕ್ ಕಲರನ್ನ ತೆಗೆದುಕೊಂಡು ಲೈಟಾಗಿ ಐಬ್ರೋಸನ್ನು ಫಿಲ್ ಮಾಡ್ಕೊಳ್ತೀನಿ. ನೋಡಿ ತುಂಬ ಲೈಟಾಗಿ ನೋಡ್ತಿದ್ದೀರಾ, ಜಸ್ಟ್ ಸುಮ್ಮನೆ ಸಿಂಪಲಾಗಿ ಲೈಟಾಗಿ ಐಬ್ರೋಸನ್ನು ಫಿಲ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಎರಡು ಸೈಡು ಕೂಡ ಐಬ್ರೋಸನ್ನು ಫಿಲ್ ಆಗಿದೆ. ಈಗ ನೆಕ್ಸ್ಟು ಸಿವಾನಾದಲ್ಲಿ ಪೀಚ್ ಕಲರ್ ಬ್ಲಷನ್ನು ತೆಗೆದುಕೊಂಡು ಬ್ಲಷನ್ನು ಅಪ್ಲೈ ಮಾಡ್ಕೊಳ್ತೀನಿ. ತುಂಬ ಸಿಂಪಲ್ ಮೇಕಪ್ ಹಾಗೂ ತುಂಬ ಎಲಿಗೆಂಟಾಗಿ ಕಾಣಿಸುತ್ತೆ. ಈಗ ಆಲ್ರೆಡಿ ನಾನು ಗಂಗೂಬಾಯ್ ಮೇಕಪ್ ಲುಕ್ಕನ್ನು ಮಾಡಿದ್ದೆ ಲಾಸ್ಟ್ ಟೈಮು. ತುಂಬ ಚೆನ್ನಾಗಿದೆ ಅಂತ ತುಂಬ ಜನ ಕಾಂಪ್ಲಿಮೆಂಟ್ ಕೊಟ್ರಿ, ಥ್ಯಾಂಕ್ ಯು. ಆ ನಂತರ ಈಗ ನಾನು ಸಿವಾನಾ ಇನ್ ದ ಶೇಡ್ 02 ಹೈಲೈಟರನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಪ್ರಾಡಕ್ಟ್ ಡೀಟೇಲನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ನಂತರ ಆಲ್ ಟೈಮ್ ಫೇವ್ರೇಟ್ ಮಸ್ಕಾರಾನ ಅಪ್ಲೈ ಮಾಡ್ಕೊಳ್ಳಿ. ತುಂಬ ತಿಕ್ಕಾಗಿ ಮಸ್ಕಾರ ಅಪ್ಲೈ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆವಾಗ ನೀವು ಫೇಕ್ ಐ ಲ್ಯಾಶಸ್ ಹಾಕೋ ಅವಶ್ಯಕತೆ ಇರೋದಿಲ್ಲ. ನಂತರ ಪ್ಯಾಕ್ದು ನಾನು ಲಿಪ್ಸ್ಟಿಕ್ಕನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ನ್ಯೂಡ್ ಶೇಡಲ್ಲಿದೆ. ನಾವು ಈ ನ್ಯೂಡ್ ಶೇಡ್ ವೇರ್ ಮಾಡಿದಾಗ ನಾವು ತುಂಬ ಲೈಟಾಗಿ ಕಾಣಿಸುತ್ತೆ. ಲಿಪ್ಸ್ಟಿಕ್ ಹಾಕಿದ್ದೀವಿ ಅಂತ ಅನಿಸೋದೇ ಇಲ್ಲ, ಆ ರೀತಿ ಇರದೆ. ದಿಸ್ ವಾಸ್ ಮೈ ಫೈನಲ್ ಲುಕ್. ನಾನು ಸ್ಯಾರಿಯನ್ನು ವೇರ್ ಮಾಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಸೊ ಸಿಂಪಲ್ ಸ್ಲೀವ್ಲೆಸ್ ಬ್ಲೌಸ್ಗೆ ಜಾರ್ಜೆಟ್ ಸ್ಯಾರಿ. ಈಗ ರೆವಲ್ಯೂಷನ್ದು ನಾನು ಮೇಕಪ್ ಫಿಕ್ಸರನ್ನು ಸ್ಪ್ರೇ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮೇಕಪ್ ಫಿಕ್ಸರನ್ನು ಯೂಸ್ ಮಾಡೋದ್ರಿಂದ ಮೇಕಪ್ ಲಾಂಗ್ ಲಾಸ್ಟ್ ಇರುತ್ತೆ ಅಂಥೇಳಿ. ಎಸ್, ಫೈನಲಿ ಡನ್.
ಸೊ ಜ್ಯುವೆಲ್ರಿ, ಇಯರಿಂಗ್ಸ್, ಎವ್ರಿಥಿಂಗ್ ಸಾರ್ಟ್ ಔಟ್ ಆಯಿತು. ಸೊ ದಿಸ್ ವಾಸ್ ಮೈ ಫೈನಲ್ ಲುಕ್. ಹೇಗಿದೆ ಸ್ನೇಹಿತರೆ? ಈ ಲುಕ್ಕನ್ನು ನೀವು ಕೂಡ ಟ್ರೈ ಮಾಡಿ ಅಚೀವ್ ಮಾಡ್ಬೋದು ತುಂಬ ಈಸಿಯಾಗಿ. ಸೊ ಇವತ್ತಿನ ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಎಸ್, ಇದು ನನ್ನ ಫೈನಲ್ ಲುಕ್ ಸ್ನೇಹಿತರೆ. ಈ ರೀತಿ ಸ್ಯಾರಿಯನ್ನು ಇಂಡೋ ವೆಸ್ಟರ್ನ್ ಸ್ಟೈಲಲ್ಲಿ ಸ್ಟೈಲ್ ಮಾಡಬೇಕು, ಡ್ರೇಪ್ ಮಾಡಬೇಕು ಅಂದರೆ ನಾರ್ಮಲ್ ಸ್ಯಾರಿಗೆ ಸ್ಲೀವ್ಲೆಸ್ ಬ್ಲೌಸನ್ನು ವೇರ್ ಮಾಡಿ ತುಂಬಾ ರಿಚ್ ಆಗಿ ತುಂಬಾ ಪೋಷಾಗಿ ಕೂಡ ಕಾಣಿಸುತ್ತೆ. ದಿಸ್ ವಾಸ್ ಮೈ ಫೈನಲ್ ಲುಕ್. ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್. ತುಂಬ ಜನ ಕೇಳ್ಬೋದು, ಅಕ್ಕ ನತ್ತಿ ಮೇಲ್ಗಡೆ ಕೂದಲು ಹೋಗಿದೆ ಅಂತೆ, ಟ್ರೀಟ್ಮೆಂಟ್ ಸೈಡ್ ಎಫೆಕ್ಟ್, ಬಟ್ ಎಲ್ಲ ಬರ್ತಿದೆ ಕೂದಲು ಮತ್ತೆ. ಸೊ ಹೋಪ್ ಫಾರ್ ದ ಬೆಸ್ಟ್ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಪ್ರಾಡಕ್ಟ್ ಡೀಟೇಲನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ. ನ್ಯೂಟ್ರಿಡರ್ಮ ಪ್ರಾಡಕ್ಟ್ ಏನಾದರೂ ಬೈ ಮಾಡಬೇಕು ಅಂದರೆ ಡೆಫಿನೆಟ್ಲಿ ಬೈ ಮಾಡ್ಬೋದು. ಈವನ್ ದೀಕ್ಷಿತಾ ಕೂಡ ಅದೇ ಮಾಯಿಶ್ಚರೈಸರನ್ನು ಯೂಸ್ ಮಾಡ್ತಾಳೆ. ಸೊ ದಿಸ್ ವಾಸ್ ಮೈ ಫೈನಲ್ ಲುಕ್. ಸೊ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.